ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಎಗ್ ಮ್ಯಾಗಿ ತುಂಬ ಚೆನ್ನಾಗಿ ಬರ್ತದೆ. ನೀವು ಒಮ್ಮೆ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮ್ಯಾಗಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆದಮೇಲೆ ಫ್ರೆಂಡ್ಸ್, 3 ಎಸಳು ಬೆಳ್ಳುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ, ಹಾಕೊಳ್ಳೋಣ. ಈಗ ಫ್ರೆಂಡ್ಸ್, ಒಂದು ಚಿಕ್ಕ ಗಡ್ಡೆ ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ, ಹಾಕೊಳ್ಳೋಣ. ಈಗ ಫ್ರೆಂಡ್ಸ್, 1 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, ಆ್ಯಡ್ ಮಾಡ್ತೇನೆ. ಹಾಗೆ ಇದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಆ ಥರ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಆಯಿತು. ಫ್ರೈ ಆದರೆ ಸಾಕಾಗ್ತದೆ. ಹಾಗೆ ಫ್ರೆಂಡ್ಸ್, ನಾನು 1 ಟೇಬಲ್ ಸ್ಪೂನು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೇನೆ, ಆ್ಯಡ್ ಮಾಡೋಣ. ಇಲ್ಲಿ 1 ಟೊಮೆಟೊ ಇದೆ ಫ್ರೆಂಡ್ಸ್, ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೇನೆ, ಇದು ಆ್ಯಡ್ ಮಾಡ್ತೇನೆ. ಈಗ ಫ್ರೆಂಡ್ಸ್, ಒಂದು 2 ಟೇಬಲ್ ಸ್ಪೂನು ಗ್ರೀನ್ ಪೀಸ್ ತಗೊಂಡಿದ್ದೇನೆ, ಹಾಕೊಳ್ತೇನೆ. ಇದೊಂದು 2-3 ಮಿನಿಟ್ಸ್ ಕುಕ್ ಆಗಬೇಕು ಫ್ರೆಂಡ್ಸ್. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. 1/4 ಟೀ ಸ್ಪೂನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಆ್ಯಡ್ ಮಾಡ್ತೇನೆ. ಈಗ ಫ್ರೆಂಡ್ಸ್, ನಾನು 1 ಟೇಬಲ್ ಸ್ಪೂನು ಟೊಮೆಟೊ ಕೆಚಪ್ ತಗೊಂಡಿದ್ದೇನೆ, ಹಾಕೊಳ್ತೇನೆ. ನಾನು 2 ಪ್ಯಾಕೆಟ್ ಮ್ಯಾಗಿ ತಗೊಂಡಿದ್ದೇನೆ ಫ್ರೆಂಡ್ಸ್. 10 ರುಪೀಸ್ ಇದೆ 2 ಪ್ಯಾಕೆಟ್ ತಗೊಂಡಿದ್ದೇನೆ. ಅದಕ್ಕೆ ನಾನು 2 ಗ್ಲಾಸ್ ನೀರು ಆ್ಯಡ್ ಮಾಡ್ತೇನೆ. ಒಂದು 300 ml ನೀರು ಆ್ಯಡ್ ಮಾಡಿದ್ದೇನೆ ನಾನು. ಫ್ರೆಂಡ್ಸ್, ನೀರು ಕುದೀತಾ ಇದೆ, ಬಾಯ್ಲ್ ಆಗ್ತಾ ಇದೆ ಮಸಾಲೆ ಜೊತೆಗೆ. ಈಗ ಮ್ಯಾಗಿ ಮಸಾಲೆ ಹಾಕ್ಕೊಳ್ತಿದ್ದೇನೆ. ಎಕ್ಸ್ಟ್ರಾ ಏನು ಹಾಕಲಿಲ್ಲ ನಾನು. ಮ್ಯಾಗಿ ಪ್ಯಾಕೆಟಲ್ಲಿ ಬರ್ತದಲ್ವ, ಅಷ್ಟೇ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ಹಾಗೆ ಚಿಲ್ಲಿ ಪೌಡರು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೇನಲ್ವ, ಸ್ಪೈಸಿಯಾಗಿರ್ತದೆ. ಬೇಕಿದ್ದರೆ ಎಕ್ಸ್ಟ್ರಾ ಮ್ಯಾಗಿ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ.
ಈಗ ಮ್ಯಾಗಿ ಆ್ಯಡ್ ಮಾಡೋಣ. ಮ್ಯಾಗಿ ಸೇರಿಸ್ತೇನೆ ಫ್ರೆಂಡ್ಸ್. ಕುಕ್ ಆಗಲಿ ಒಂದು 5 ಮಿನಿಟ್ಸ್. ನೋಡಿ ಫ್ರೆಂಡ್ಸ್, ಕುಕ್ ಆಗ್ತಾ ಇದೆ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದು ಟೇಸ್ಟು. ಸಂಜೆ ಟೈಮಲ್ಲಿ ಮಕ್ಕಳಿಗೆ ಯಾವಾಗಾದರೂ ಒಮ್ಮೆ ಮಾಡಿಕೊಡ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟಲ್ಲಿ ನನಗೆ ಹೇಳಿ ಹೇಗೆ ಬಂದಿದೆ ಅಂತ. ಮ್ಯಾಗಿಯಲ್ಲಿ ಕೂಡ ತುಂಬ ವೆರೈಟಿಯಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಬೇರೆ ಬೇರೆ ಟೈಪಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ, ಮಕ್ಕಳಿಗೆ ಇಷ್ಟ ಆಗ್ತದೆ. ಇಲ್ಲ, ಮ್ಯಾಗಿ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಅದು ಟೇಸ್ಟನ್ನು. ಯಾವಾಗಲಾದರೂ ಒಮ್ಮೆ ಮಾಡಿ ತಿನ್ಬೋದು. ಈಗ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಇಡ್ತೇನೆ. ಈಗ ಕೊನೆಯಲ್ಲಿ ಫ್ರೆಂಡ್ಸ್ ನಾನು ಮೊಟ್ಟೆ ಆ್ಯಡ್ ಮಾಡ್ತೇನೆ. ಹಾಕೊಳ್ತೇನೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಮ್ಮೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ನೋಡಿ ನೋಡಿ ಲೋ ಫ್ಲೇಮಲ್ಲೇ ಕುಕ್ ಆಗಲಿ. ಈಗ ಫ್ರೆಂಡ್ಸ್ ಎಗ್ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಿದ್ದೇನೆ, ಸ್ಪ್ರಿಂಕಲ್ ಮಾಡಿ. ಇಷ್ಟೇ, ಸ್ವಲ್ಪ ಚೂರು ಚೂರು. ಓಕೆ ಫ್ರೆಂಡ್ಸ್, ಇದಾಗಿದೆ. ಸರ್ವ್ ಮಾಡೋಣ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.